ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡು ಬಂದಿದ್ದೀನಿ ನಿಮಗೆ. ಅದೇನಪ್ಪ ಅಂತಂದರೆ ವಾಟರ್ ಪಾರ್ಕು. ಅದು ಎಲ್ಲಿ ಬರುತ್ತೆ, ಯಾವ ಪ್ಲೇಸಲ್ಲಿದೆ, ನಾನು ಎಲ್ಲಿ ಬಂದಿದ್ದೀನಿ, ಇಲ್ಲಿ ಏನೇನು ಅವೈಲೇಬಲ್ ಇದೆ, ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಬಂದಿರೋದು ಅಕ್ಲೂಜ್ ವಾಟರ್ ಪಾರ್ಕ್ ಅಂತ. ಇದು ಎಲ್ಲಿ ಬರುತ್ತೆ ಅಂತಂದರೆ ಮಹಾರಾಷ್ಟ್ರ ರಾಜ್ಯದಿಂದ ಸಾಂಗ್ಲಿಯಿಂದ 160 ಕಿಲೋಮೀಟರ್ ಇದೆ ಆ್ಯಂಡ್ ಸೋಲಾಪುರಿಂದ 120 ಕಿಲೋಮೀಟರ್, ಕರ್ನಾಟಕ ನಮ್ಮ ಜಮಖಂಡಿಯಿಂದ 180 ಕಿಲೋಮೀಟರ್, ಬಿಜಾಪುರಿಂದ ಅಂತೂ 170 ಕಿಲೋಮೀಟರ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಇದು ಸಮ್ಮರ್ ಸೀಸನ್ಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮ್ಮ ಮಕ್ಕಳೊಂದಿಗೆ ತುಂಬ ಎಂಜಾಯ್ಮೆಂಟ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಇದಕ್ಕೆ ಜಸ್ಟ್ ಕಾಸ್ಟ್ ನಿಮ್ಮ ಕೈಯಲ್ಲಿ 2000 ರುಪೀಸ್ ಇದೆ ಸಾಕು. ನೀವು ಫುಲ್ ಡೇ ಎಂಜಾಯಬಲ್ ಆಗಿ ಒನ್ ಡೇ ಸ್ಪೆಂಡ್ ಮಾಡ್ಬೋದು. ಫರ್ ಪರ್ಸನ್ಗೆ ಎಷ್ಟಿದೆ ಅಂತ ನಾನು ಹೇಳ್ತೀನಿ. ವಯಸ್ಸರಿಗೆ ಬಂದುಬಿಟ್ಟು ಇದು 1000 ರುಪೀಸ್ ಇದೆ, ಮಕ್ಕಳಿಗೆ ಅಂತಂದರೆ 800 ರುಪೀಸ್ ಇದೆ. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ವಯಸ್ಕರಿಗೆ 1200 ರುಪೀಸ್ ಇದೆ ಆ್ಯಂಡ್ ಮಕ್ಕಳಿಗೆ ಬಂದುಬಿಟ್ಟು 1000 ರುಪೀಸ್. ಮಕ್ಕಳಿಗೆಲ್ಲ 1000 ರುಪೀಸ್ ಇದೆ ಆ್ಯಂಡ್ ಟೈಮಿಂಗ್ ಬಂದುಬಿಟ್ಟು ಇದು ಮಾರ್ನಿಂಗ್ 10 o'clock 6 PM ವರೆಗೂ ಇರುತ್ತೆ. ವಾಟರ್ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಅರೌಂಡ್ 12 PM ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 2 hours ಇರುತ್ತೆ. ಅದಾದಮೇಲೆ ಇಲ್ಲಿ ನಮಗೆ ಅಡ್ವೆಂಚರ್ ಪಾರ್ಕ್ ಇರುತ್ತೆ ಆ್ಯಂಡ್ ಬೋಟಿಂಗ್ ಇರುತ್ತೆ. 3 ಸೆಷನ್, ಹಲವಾರು ಸೆಷನ್ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಇದಕ್ಕೆ 5 ಸೆಷನ್ ಇರುತ್ತೆ. ಫಸ್ಟು ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ ಆ್ಯಂಡ್ ಲಂಚ್ ಕೂಡ ಇರುತ್ತೆ. ಸೊ ಹೀಗಾಗಿ ಮಾರ್ನಿಂಗ್ ನಾವು ಫಸ್ಟು 10 o'clock ಎಂಟ್ರಿ ಕೊಟ್ವಿ, ಎಂಟ್ರಿ ಟಿಕೆಟ್ ಎಲ್ಲ ತೊಗೊಂಡು ಎಂಟ್ರಿ ಕೊಟ್ವಿ ಅಂತ ಅಂದರೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಆದಮೇಲೆ 12 o'clock ನೀವು ಎಲ್ಲ ಡ್ರೆಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ನೀವು ಹೋಗಬೇಕಂತಂದರೆ ಅದಕ್ಕೆ ಬೇರೆ ಡ್ರೆಸ್ ಎಲ್ಲ ಕೊಡ್ತಾರೆ. ಅದಕ್ಕೆ ಏನು ಕಾಸ್ಟ್ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಹೀಗಾಗಿ ಅದನ್ನ ಹಾಕ್ಕೊಂಡು ನಾವು ವಾಟರ್ ಗೇಮ್ಸ್ಗೆ ಅರೌಂಡ್ 12 o'clock ಹೋಗಬೇಕು. 12 o'clock 1 to 2 ನೀವು ವಾಟರ್ ಗೇಮ್ಸ್ ಏನಾದರೂ ಇದ್ರೂ ನೀವು ಯಾವುದೇ ವಾಟರ್ ಗೇಮ್ಸ್ ಅಂದರೆ ಆಲ್ಮೋಸ್ಟ್ 3 ಸ್ವಿಮ್ಮಿಂಗ್ ಪೂಲ್ ಇದ್ದಾವೆ ಆ್ಯಂಡ್ ರೈನ್ ಡ್ಯಾನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ಟೈಮಿಂಗ್ ಪ್ರಕಾರ ಇರುತ್ತೆ. ಸೊ ಹೀಗಾಗಿ ಆಲ್ಮೋಸ್ಟ್ 12 o'clock 2 o'clock ವರೆಗೂ ಎಲ್ಲ ವಾಟರ್ ಗೇಮ್ಸ್ ಏನೇನಿರುತ್ತಲ್ವ, ರೈನ್ ಡ್ಯಾನ್ಸ್ ಆಗಿರ್ಬೋದು, ಅವೆಲ್ಲನೂ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ 2 o'clock ಲಂಚ್ ಇರುತ್ತೆ. ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟು ಆ್ಯಂಡ್ ಲಂಚ್ ಇರುತ್ತೆ. ಲಂಚಲ್ಲಿ ಕೂಡ ಒಂದು ಸ್ವೀಟು ಮತ್ತು ಆಮೇಲೆ ರೈಸು ಮತ್ತು ಪೂರಿ, ಚೆನ್ನಾಗಿರೋ ಪಲ್ಯನೂ ಎಲ್ಲನೂ ಕೊಟ್ಟಿರ್ತಾರೆ. ಚೆನ್ನಾಗಿರುತ್ತೆ, ಅನ್ಲಿಮಿಟೆಡ್ ಫುಡ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಿಮಗೆ ಅಡ್ವೆಂಚರ್ ಪಾರ್ಕ್ ಕೂಡ ಇರುತ್ತೆ. ಅದಂತೂ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. 1 hour ಆಲ್ಮೋಸ್ಟು ಅಡ್ವೆಂಚರ್ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಹೋದರೆ ಯಾಕಾದರೂ ಬಂದಿದ್ದೀನಿ ಅಂತ ಅನಿಸುತ್ತೆ, ಬಟ್ ಹೊರಗಡೆ ಬಂದಮೇಲೆ ಅಯ್ಯೋ ಏನೋ ಒಂದು ಥ್ರಿಲ್ ಇತ್ತು ಅಂತಾನು ಕೂಡ ಅನಿಸುತ್ತೆ. ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವರ್ತ್ ಆಫ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವೇನು 1000 ಕೊಟ್ಟಿದ್ದು ಅದೇನಿಲ್ಲ ಒನ್ ಡೇಗೆ, ಬಟ್ ಅಷ್ಟು ಚೆನ್ನಾಗಿ ಸಿಕ್ಕಾಪಟ್ಟೆ ನಾವು ಎಂಜಾಯ್ ಮಾಡ್ಬೋದು. ಈ ಸಮ್ಮರಲ್ಲಂತೂ ಕೂಡ ಮಕ್ಕಳಿಗಂತೂ ತುಂಬ ಇಷ್ಟ ಆಗೋ ಪ್ಲೇಸ್ ಅಂತಲೇ ಹೇಳ್ತೀನಿ. ಅದಾದಮೇಲೆ ನೀವು ಯಾರಿಗಾದರೂ ಫೋಟೋ ಶೂಟು ಇಂಟ್ರೆಸ್ಟ್ ಇದ್ದರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲರೂ ನೀವು ಪ್ರೊಫೈಲ್ ಎಲ್ಲ ಅಪ್ಲೋಡ್ ಮಾಡ್ಬೋದಾಗಿದ್ದರೆ, ಯಾರಾದರೂ ವ್ಲಾಗರ್ ಆಗಿದ್ದರೆ, ಮತ್ತು ಆಮೇಲೆ ಯಾರಾದರೂ ನೀವು ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಬೆಸ್ಟ್ ಪ್ಲೇಸ್ ಅಂತಲೇ ನಿಮಗೆ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಕೂಡ ಆ್ಯಂಡ್ ಬ್ಯೂಟಿಫುಲ್ ಇಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಫೋಟೋಗ್ರಾಫರಿಂದ ಫೋಟೋಸ್ ತಗೋಬೇಕು ಅಂತಂದರೆ ಅಲ್ಲಿ ಕೂಡ ಅವೈಲೇಬಲ್ ಇರ್ತಾರೆ. ಸಿಕ್ಕಾಪಟ್ಟೆ ಅಂದರೆ ಆಲ್ಮೋಸ್ಟು ನಾವು ಹೋಗಿದ್ದು ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ 3 to 4 ಮೆಂಬರ್ಸು ಫೋಟೋಗ್ರಾಫರ್ ಇರ್ತಾರೆ. ಒಂದು ಫೋಟೋಗೆ 100 ರುಪೀಸ್ ಅಂತ ಇರುತ್ತೆ. ನೀವು ಸುಮಾರು ಫೋಟೋಸ್ನ ಎಲ್ಲ ತಗೊಂಡ್ರೂ ಕೂಡ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ, ಯಾವ್ದು ಇಷ್ಟ ಆಗುತ್ತೆ, ಎಂಡ್ ಆಫ್ ದ ಮೂಮೆಂಟಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು. ಅದಕ್ಕೆ 100 ರುಪೀಸ್, ಒಂದು ಫೋಟೋಗೆ 100 ರುಪೀಸ್ ಅಂತ ಕಾಸ್ಟ್ ಇರುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ವ, ವಂಡರ್ಲಾದಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಬೇರೆ ಎಲ್ಲ ಗೇಮ್ಸ್ ಇರುತ್ತಲ್ವ, ಆ ರೀತಿಯೇ ಇತ್ತು ಇಲ್ಲಿನೂ. ನಾವು ಆಲ್ಮೋಸ್ಟು ಎಲ್ಲ ಗೇಮ್ಸ್ನ ನಾವು ಕೂಡ ಕವರ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ದು ಫೋಟೋಸ್ ಕೂಡ. ನಾನು ಅನ್ಲಿಮಿಟೆಡ್ ಹೇಳಿದ್ನಲ್ವ, ಬ್ರೇಕ್ಫಾಸ್ಟ್ ಆಗಿರ್ಬೋದು ಮತ್ತು ಆಮೇಲೆ ಲಂಚ್ ಆಗಿರ್ಬೋದು. ಲಂಚ್ ನಾನು ಒಂದು ಕ್ಲಿಪ್ ಸಿಕ್ಕಿದೆ ನನಗೆ, ಅದು ಎಂಡ್ ಆಫ್ ದ ಮೂಮೆಂಟಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು ಅಲ್ಲಿ ಏನೇನು ಕೊಟ್ಟಿದ್ರು ಅಂತ. ಒಂದು ಸ್ವೀಟ್ ಕೊಟ್ಟಿದ್ರು, ಪೂರಿ ಕೊಟ್ಟಿದ್ರು, ಬಟರ್ ಚೋಲೆ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಮಾರ್ನಿಂಗ್ ಟಿಫಿನ್ ಅಂತೂ ಚೌ ಬಾತ್ ಇತ್ತು ನಾವು ಹೋದಾಗ. ನೀವು ಹೋದಾಗ ಬೇರೆ ಇರ್ಬೋದು ಮೋಸ್ಟ್ಲಿ. ನಮಗಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಡೇ ಹೇಗಿತ್ತು, ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಪ್ಲೇಸ್ಗೆ ವಿಸಿಟ್ ಕೊಡಿ. ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಆಮೇಲೆ ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.